ಮಾಡ್ತಾ ಇದ್ದೀನಿ. ಬ್ಲೌಸ್ ಮೆಜರ್ಮೆಂಟು ಯಾವ ಥರ ತಗೊಂಡು ಯಾವ ಥರ ಕಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮೊದಲು ಇದು ಲೆಂತ್ ಮೆಜರ್ಮೆಂಟು ಈ ಶೋಲ್ಡ್ರಿಂದ ಹಿಡಿದು ಇಲ್ಲಿವರೆಗೂ ಮೆಜರ್ಮೆಂಟ್ ತಗೋಬೇಕು. ಇದು 14.5 ಇದೆ. 15.5 ಇಡ್ತೀನಿ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ 15 ಇಡ್ತೀನಿ. ಮೊದಲು ಇಲ್ಲಿ ಒಂದು 1/2 ಇಂಚು ಕ್ರಾಸ್ ಇರುತ್ತೆ. ಇದು ಮೊದಲು ಸ್ಟ್ರೈಟ್ ಒಂದು ಲೈನ್ ಮಾಡ್ಕೊಬೇಕಿದು. ಈ ಥರ ಬಟ್ಟೆ ಹೆಚ್ಚು ಕಡಿಮೆ ಇರುತ್ತೆ. ಈ ಥರ ಮಾರ್ಕ್ ಮಾಡಿ ತೆಗೆದ್ಬಿಡಿ. ಇದು ಅದು ಬಿಟ್ಟು ಮೇಲೆ ಮೆಜರ್ಮೆಂಟ್ ಇವಾಗ 14.5 ಇದೆ. 15 ಇಟ್ಟಿದ್ದೀನಿ. ಇದು ಸ್ಟಿಚ್ಗೊಂದು 14.5 ಇಲ್ಲ, 14 ಇದೆ. ಒಂದು 1/2 ಇಂಚು ಜಾಸ್ತಿ ಲೆಂತ್ ಹೇಳಿದ್ದಾರೆ, 1/2 ಇಂಚ್ ಎಕ್ಸ್ಟ್ರಾ. 14 ಇದೆ. 14.5 ಇಡ್ತೀನಿ ನಾನು. ಅಂದರೆ 15.5, 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಫ್ರಂಟು ಬ್ಯಾಕು ಡೀಪ್ ಇದೆ ಮತ್ತು ಫ್ರೆಂಡ್ಸ್ ಕಟ್ ಇದು. ಇದು ಯಾವ ಥರ ತಗೊಬೇಕಂದ್ರೆ ಇವ್ರಿಗೆ ಶೋಲ್ಡ್ರು ಈ ಥರ ಬ್ಲೌಸ್ ಹಾಕಿ ಮೆಜರ್ಮೆಂಟು, ಶೋಲ್ಡರ್ ಮೆಜರ್ಮೆಂಟು 10 ಇದೆ. 10 ಅಂದರೆ 5 ಇಡ್ತಾ ಇದ್ದೀನಿ ನಾನು ಇವ್ರಿಗೆ. ಇವರು ಫುಲ್ ಶೋಲ್ಡ್ರು ಬಂದು 14 ಇದೆ. ಫುಲ್ ಶೋಲ್ಡ್ರು ಬಂದು 14 ಅಂದರೆ ಇದು 7 ಇಡಬೇಕು. ಇಲ್ಲಿ 7 ಇಟ್ಟು ಯಾವ ಥರ ಇದು ಶೋಲ್ಡ್ರ್ ಕಡಿಮೆ ಮಾಡಬೇಕು, ಯಾವ ಬ್ಲೌಸ್ಗೆ ಎಷ್ಟು ಶೋಲ್ಡ್ರ್ ಕಡಿಮೆ ಮಾಡಬೇಕು ಅನ್ನೋದು ಹೇಳ್ತಿದ್ದೀನಿ ಇದರಲ್ಲಿ. ಡೀಪ್ ಇಲ್ಲಿ ಇದು ಇವ್ರದ್ದೇ ಬ್ಲೌಸ್ ಇಟ್ಕೊಂಡು ಇಲ್ಲಿ 1/2 ಇಂಚ್ ಕೆಳಗಡೆ ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ 1/2 ಇಂಚ್ ಸ್ಟಿಚ್ಚು. ಅಂದರೆ ಡೀಪ್ ಇವ್ರಿಗೆ 10 ಇದೆ ಡೀಪು. ಇದು ವಿಡ್ತ್ ಬಂದು 3 ಇಡ್ತಾ ಇದ್ದೀನಿ. 2.5 ಇಟ್ಟಿದ್ದೀನಿ. ಸ್ಟಿಚ್ಗೆ 1/2 ಇಂಚ್ ಹೋಗಿ 3 ಬರುತ್ತೆ. ಅವ್ರಿಗೆ 6 ಡೀಪು ವಿಡ್ತ್ ಹಾಕ್ಲಾಬೇಕಂತ ಹೇಳಿದ್ದಾರೆ. ಇದು 2 ನೆಕ್ ವಿಡ್ತ್ 2 ಇಡ್ತಾ ಇದ್ದೀನಿ. ಇಲ್ಲಿ 3.5 ಇಟ್ಟಿದ್ದೀನಿ. ಸ್ಟಿಚ್ಗೆ ಹೋಗುತ್ತಲ್ಲ 5.5 ಇಟ್ಟರೆ ಅಂದರೆ ಯಾಕಂದರೆ ಇದು ಡೀಪ್ ಜಾಸ್ತಿ ಇದೆಯಲ್ವಾ. ಡೀಪ್ ಜಾಸ್ತಿ ಇದ್ದರೆ ಇದನ್ನು ಕಡಿಮೆ ಮಾಡಬೇಕು ನಾವಿಲ್ಲಿ ಶೋಲ್ಡ್ರು. ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಈ ಥರ ಮಾರ್ಕ್ ಮಾಡಿ ಮತ್ತು ಚೆಸ್ಟು ಎಷ್ಟಿದೆ ಇವ್ರಿಗೆ ಅಂತ ನೋಡಬೇಕು. ಚೆಸ್ಟ್ ಇವ್ರಿಗೆ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬರ್ತಿದೆ ಅಂತ ಇದು ಬ್ಲೌಸು. 9.5 ಇದೆ. ನಾನು 9 ಇಡ್ತಾ ಇದ್ದೀನಿ. ಲೂಸ್ ಬರ್ತಾ ಇದೆ ಆರ್ಮಲ್ ಅಂತ ಹೇಳಿದಾರಲ್ವ, ಅದಕ್ಕೆ ಕಡಿಮೆ ಮಾಡ್ತಿದ್ದೀನಿ. ಇಲ್ಲಿ 10 ಇದೆ. ಚೆಸ್ಟು 10 ಇದೆ. ಅಪ್ಪರ್ ಚೆಸ್ಟು 9.5 ಇದೆ. 9 ಇಡ್ತೀನಿ ನಾನು. 9 ಇಟ್ಟರೆ ಸಾಕಿದು. ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಇದೆ ಆಲ್ರೆಡಿ ಅಂತ ಹೇಳಿದ್ದಾರೆ. ಆರ್ಮೋಲ್ 6 ಆರ್ಮೋಲ್ ಡೌನು 6 ಇಟ್ಟಿದ್ದೀನಿ. ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಮಾರ್ಜಿನ್ಗೆ 1.5 ಇಂಚು 1.5 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಶೋಲ್ಡ್ರು 1/2 ಇಂಚು ಕ್ರಾಸ್ ಮಾಡ್ತೀನಿ ನಾನು ಇಲ್ಲಿ ಆರ್ಮೋಲ್ ಹತ್ರ. ವೇಸ್ಟ್ ಎಷ್ಟಿದೆ ಅಂತ ನೋಡ್ತೀನಿ. ವೇಸ್ಟ್ ನೋಡಿ ಇಲ್ಲಿ
ಈ ಕಾಜಾ ಮಾಡಿರೋದನ್ನು ಬಿಟ್ಟು ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಬೇಕು. 32 ಇದೆ, 32 ಡಿವೈಡೆಡ್ ಬೈ 4 ಮಾಡಿದ್ರೆ 8 ಬರುತ್ತೆ. ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಬ್ಯಾಕ್ ಸೈಡು ಇಲ್ಲಿ 1.5 ಇಂಚು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಬೇಕು. ಇಲ್ಲಿ ಬಟ್ಟೆ ಜಾಸ್ತಿ ಬಿಟ್ಟಷ್ಟು ರಿಂಕಲ್ಸ್ ಬರುತ್ತೆ, 1.5 ಬಿಟ್ಟರೆ ಸಾಕು. ಇಲ್ಲಿ ನಾನು 1/2 ಇಂಚು ಕ್ರಾಸ್ ಹಾಕಿರ್ತೀನಲ್ವ, ಇಲ್ಲಿ ಮತ್ತೆ 1/2 ಇಂಚು ಇಲ್ಲಿ 1 ಇಂಚು 1/2 ಇಂಚ್ ತಗೊಂಡ್ರೆ ಸಾಕು. ಆರ್ಮೋಲ್ ಹತ್ರ ಆರ್ಮೋಲ್ ಶೇಪ್ಗೋಸ್ಕರ ಇಲ್ಲಿ ಆಫ್ ಮಾಡಿ ಯಾವ ಥರ ಎಲ್ಲಿಂದ ಎಲ್ಲಿ ಶೇಪ್ ಕೊಡಬೇಕಂತ ಅಂದರೆ ಬಿಗಿನರ್ಸ್ಗೆ ಈ ಥರ ಮಾಡಿ ಇಲ್ಲಿ 1/2 ಇಂಚ್ ಕೊಟ್ಟರೆ ಸಾಕು. 1/2 ಇಂಚು ಈ ಥರ ಆರ್ಮೋಲ್ ಕರ್ವ್ ಶೇಪ್ ತಗೊಂಡು ಈ ಥರ ಶೇಪ್ ಕೊಡಿ. ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ಇದರಲ್ಲಿ ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ಇದು ಲೂಸ್ ಇದೆ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಕಡಿಮೆ ಮಾಡಬೇಕು. 8.5 ಇದೆ, 8.5 ಜಾಸ್ತಿ ಇದೆ. 8 ಇಟ್ಟರೆ ಓಕೆ. 1/2 ಇಂಚು ಲೂಸ್ ಇದೆ ಅಲ್ಲ, 1/2 ಇಂಚ್ ಕಡಿಮೆ ಮಾಡ್ತಿದ್ದೀನಿ. 8.5 ಬರ್ತಿದೆ. 8.5 ಬಂದರೆ ಇದು ಕಡಿಮೆ ಮಾಡಬೇಕಲ್ವ, ಅದು ಕಡಿಮೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇಲ್ಲಿ ಸ್ಟಿಚ್ಚು ಇದು ಬಿಟ್ಟು ಈ ಥರ ಮಾರ್ಕ್ ಮಾಡಬೇಕು ನೋಡಿ. 8.5 ಬರ್ತಿದೆ. 8.5 ಬಂದರೆ ಇದು ಸ್ವಲ್ಪ ಮೇಲೆ 1/2 ಇಂಚು ಮೇಲೆ ತಗೊಬೇಕು. ಈ ಮಾರ್ಕು ಸೇಮ್ ಇದೆ ಮಾರ್ಕ್ ತಗೊಂಡು ಇಲ್ಲಿ ಈ ಥರ ಶೇಪ್ ಮಾಡಿ ಮತ್ತೆ ಇವಾಗ ಮೆಜರ್ಮೆಂಟ್ ನೋಡಬೇಕು ಎಷ್ಟಿದೆ ಅಂತ ನೋಡಿ. 8 ಕರೆಕ್ಟಾಗಿ ಬರ್ತಿದೆ. ಹೆಚ್ಚು ಕಡಿಮೆ ಬಂದಾಗ ಈ ಥರ ತಗೊಳ್ಬೇಕಿದೆ. ಮತ್ತು ಇದು ಈ ಸೈಡ್ ಜಾಸ್ತಿ ಉದ್ದ ಬಂದ್ರೂ ಆರ್ಮೋಲ್ ಕೆಳಗಡೆ ಒಂಥರ ಚೆನ್ನಾಗಿ ಬರೋಲ್ಲ, ರಿಂಕಲ್ಸ್ ಥರ ಬರುತ್ತೆ ನೋಡಿ. ಇಲ್ಲಿ ಈ ಥರ ಅವ್ರದ್ದು ಎಷ್ಟಿದೆ ಇಷ್ಟಿದೆ. ಅವರು ಇದು ಕರೆಕ್ಟ್ ಇಲ್ಲ ಬ್ಲೌಸು, ಕೈ ಎತ್ತಿದ್ರೆ ಮೇಲೆ ಹೋಗುತ್ತೆ ಬ್ಲೌಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲಿ 1 ಇಂಚು ಎಕ್ಸ್ಟ್ರಾ ಲೆಂತ್ ಮಾಡಿದ್ದೀನಿ. ಇಲ್ಲಿ 1 ಇಂಚ್ ಲೆಂತ್ ಮಾಡಿ ಮತ್ತು 1/2 ಇಂಚು ಸ್ಟಿಚ್ಗೆ. ಆವಾಗ ಇಲ್ಲಿ ನಾವಿಲ್ಲಿ ಮೇಲೆ ತಗೊಂಡಿದ್ದೀವಲ್ವ, ಇದು ಯಾವ ಥರ ಇಲ್ಲಿ ಮಾಡಬೇಕಂದ್ರೆ ಇವಾಗ ನೀವೇನು ಮಾಡಬೇಕಂದ್ರೆ ನೋಡಿ, ಇಲ್ಲಿಂದ ಹಿಂಗೆ ತಗೊಂತೀರಲ್ವ, ಇಲ್ಲಿಂದ ಹಿಂಗೆ ಕ್ರಾಸ್ ಕೊಡ್ಬೇಕು. ಹಿಂಗೆ ಇಲ್ಲಿಂದ ಈ ಥರ ಕ್ರಾಸ್ ಮಾಡಿ. ಅವಾಗ ನಿಮ್ಗೇನು ಆರ್ಮಲ್ ರೌಂಡ್ ಏನು ಜಾಸ್ತಿ ಬರಲ್ಲ. ನೋಡಿ 8 ಬರುತ್ತೆ. ಈ ಥರ ಹಿಂಗೆ ಡೌನ್ ಕೊಡಬೇಕು. ಈ ಡೌನ್ ಕೊಟ್ಟಿಲ್ಲ ಅಂದರೆ ಇದು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬಂದಾಗ ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಆರ್ಮೋಲ್ ಕೆಳಗಡೆ ಇಲ್ಲಿ ಈ ಥರ ಹಿಂಗೆ ರಿಂಕಲ್ಸ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ 1 ಇಂಚು ಈ ಥರ ಎಕ್ಸ್ಟ್ರಾ ಇದ್ದರೆ ನೋಡಿ. ಇವಾಗ ಇಲ್ಲಿ ಮೇಲೆ ತಗೊಂಡ್ವಿ ನಾವು, ಆರ್ಮೋಲ್ ರೌಂಡು 8.5 ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಕಡಿಮೆ ಮಾಡಿದ್ವಿ ಅಲ್ವಾ. ಈ ಕಡಿಮೆ ಮಾಡಿದಾಗ ಇಲ್ಲಿ ನೋಡಿ 1 ಇಂಚು ಎಕ್ಸ್ಟ್ರಾ ಬರುತ್ತೆ. ಈ 1 ಇಂಚು ಎಕ್ಸ್ಟ್ರಾನ ಹಿಂಗೆ ಬಿಡಬಾರ್ದು. ಹಿಂಗೆ ಬಿಟ್ಟರೆ ಇಲ್ಲಿ ಕಂಕಲ್ ಕೆಳಗಡೆ ರಿಂಕಲ್ಸ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಥರ ಹಿಂಗೆ ಡೌನ್ ತಗೊಬೇಕು. ಇಲ್ಲಿ ಡೌನ್ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಡೌನ್ ಹೋದರೆ ಇದು ಇನ್ನೂ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಆರ್ಮೋಲ್ ರೌಂಡ್ ಶೇಪು ನಿಮ್ಮದು ಬ್ಲೌಸ್ ಹಾಕಿದಾಗ. ಇದು ಇಲ್ಲಿ ಯಾವ ಥರ ಶೋಲ್ಡ್ರು ಕಡಿಮೆ ಮಾಡಬೇಕು, ಯಾರಿಗೆ ಎಷ್ಟು ಶೋಲ್ಡ್ರ್ ಕಡಿಮೆ ಮಾಡಬೇಕಂತ ಹೇಳಿದ್ದೆ ಅಲ್ವಾ ನಾನು. ನೋಡಿ ಇಲ್ಲಿ 3 ಇಂಚ್ ಬಿಟ್ಬಿಡಿ. ಇಲ್ಲಿ ಫಸ್ಟು ಇಲ್ಲಿ 3 ಇಂಚ್ ಬಿಡಿ. ಇದು 3 ಇಂಚ್ ಬಿಟ್ಟು ಇಲ್ಲಿ ಒಂದು 3 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಕಾಲು ಇಂಚ್ಗೆ ಒಂದೊಂದು ಕಾಲು ಇಂಚ್ಗೆ ಒಂದು ಇವ್ರದ್ದು 7 ಇದೆ ಅಲ್ಲ, ಇಲ್ಲಿ ಫುಲ್ ಶೋಲ್ಡ್ರು ಬಂದು 14 ಇದೆ. ಅದರಲ್ಲಿ 1/2 7 ಮಾಡಿದಾಗ ಇಲ್ಲಿ 1 ಇಂಚ್ಗೆ ಒಂದೊಂದು ಕಾಲು ಇಂಚು ಕಡಿಮೆ ಮಾಡ್ತಾ ಬನ್ನಿ.
ಒಂದೊಂದು ಇಂಚಿಗೆ ಕಡಿಮೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ 1/4 ಇಂಚು, ಅರ್ಧ ಇಂಚು, 3/4 ಇಂಚು, 1 ಇಂಚು, 1 ಇಂಚು, 1/4, 1.5 ಇಂಚು ಇಲ್ಲಿ ಕಡಿಮೆ ಮಾಡಬೇಕು ನೀವು. ಇವಾಗ ನೋಡಿ ಇಲ್ಲಿ 7 ಇದೆ ಅಲ್ಲ, ಇಲ್ಲಿ 1.5 ಇಂಚು ಕಡಿಮೆ ಮಾಡಿದರೆ ನೋಡಿ ಇಲ್ಲಿ 1.5 ಇಂಚು ಇಷ್ಟಕ್ಕೆ ಕಡಿಮೆ ಮಾಡಬೇಕು. ಶೋಲ್ಡ್ರು ಯಾವ ಥರ ತಗೊಬೇಕು, ಈ ಥರ ಈ ಕಡಿಮೆ ಮಾಡಬೇಕಾ ಜಾಸ್ತಿ. ಒಬ್ಬೊಬ್ಬರಿಗೆ ಎಷ್ಟು ಚೆಸ್ಟ್ಗೆ ಎಷ್ಟು ಶೋಲ್ಡ್ರ್ ಇಡಬೇಕು, ಎಷ್ಟು ಡೀಪ್ಗೆ ಈ ಶೋಲ್ಡ್ರ್ ಎಷ್ಟು ಇಡಬೇಕು ಅನ್ನೋದು ಗೊತ್ತಾಗಲ್ಲ. ಈ ಥರ ನೀವು ಶೋಲ್ಡ್ರು ಇಲ್ಲಿ 3 ಬಿಟ್ಬಿಟ್ಟು ಮಾರ್ಕ್ ಮಾಡಬೇಕು. ಇಲ್ಲಿ 3 ಇಂಚ್ ತೆಗೆದು ಈ ಕಡೆಯಿಂದ ನೋಡಿ ಇಲ್ಲಿ ಸ್ಟಿಚ್ಚಿಗೆ ಬಿಟ್ಟು ಈ ಕಡೆಯಿಂದ ಈ ಕಡೆ 1 ಇಂಚ್ಗೆ 1/4 ಇಂಚ್, 1 ಇಂಚ್ಗೆ 1/4 ಇಂಚ್, 1 ಇಂಚ್ಗೆ 1/4 ಇಂಚು ಈ ಥರ ಡೌನ್ ಮಾಡ್ಕೊಂಬನ್ನಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಶೋಲ್ಡ್ರು ಮಾಡಬೇಕಂತ. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಲ್ಲೊಂದು ಸರಿ ಹೇಳ್ಕೊಡ್ತೀನಿ. ಇಲ್ಲಿ 1/4 ಇಂಚು 1/4 ಇಂಚು 1 2 3 4 5 6 7 ಸರಿ ಇಲ್ಲಿ 1/4 ಇಂಚ್ 1/4 ಇಂಚು ಮಾಡಿದ್ರೆ ಆವಾಗ ನಿಮಗೆ ನೋಡಿ ಇಲ್ಲಿ 1 2 3 4 5 6 7 ಇಷ್ಟಕ್ಕೆ ನಿಮಗೆ ಶೋಲ್ಡ್ರು ಯಾರಿಗೆ ಎಷ್ಟು ತಗೊಬೇಕು ಶೋಲ್ಡ್ರು ಅಂತ ನೋಡಬೇಕು ನೀವು. ಇದು ಶೋಲ್ಡ್ರು ಜಾಸ್ತಿ ಇಟ್ಟಾಗ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಈ ಥರ ಮಾಡಿ. ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರ ಮೆಸರ್ಮೆಂಟು ಕೊಟ್ಟಿರ್ತಾರಲ್ವ, ಆವಾಗ ಅವ್ರದ್ದು 9 ಚೆಸ್ಟ್ಗೆ ಇಲ್ಲಿ 1.5 ಇಡಿ, ಮತ್ತು ಇದು ಶೋಲ್ಡ್ರು 2.5 ಇಡಿ. ಈ ಥರ ಚೆಸ್ಟ್ದೇ ಒಂದು ಇದು ಮಾಡಿಕೊಂಡು ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ಮಾರ್ಕ್ ಮಾಡಿ ಹಾಕಿ. ಮತ್ತು ಇದು ಇಲ್ಲಿ ಏನಂದರೆ ಇದು ಡೌನ್ ಮಾಡಿದ್ರೆ ಇಲ್ಲಿ ಕಡಿಮೆ ಬರುತ್ತೆ, ಜಾಸ್ತಿ ಆಗುತ್ತಲ್ವ ಆರ್ಮೋಲ್ ರೌಂಡು. ನೀವು ಅದನ್ನು ಅದೇ ಥರ ಬಿಡಬಾರ್ದು. ಜಾಸ್ತಿ ಆದರೆ ನಿಮಗೆ ಈ ರೌಂಡ್ ಜಾಸ್ತಿ ಆದರೆ ಮೇಲೆ ತಗೋಬೇಕು, ಈ ರೌಂಡು ಜಾಸ್ತಿ ಕಡಿಮೆ ಬಂದರೆ ಕೆಳಗಡೆ ತಗೋಬೇಕು. ಇಲ್ಲಿ 1/2 ಇಂಚು ಡಿಫ್ರೆನ್ಸ್ ನೋಡಿ, ಇಲ್ಲಿ 1/2 ಇಂಚು ಹೆಚ್ಚು ಕಡಿಮೆ ಮಾಡಿಕೊಂಡು ತಗೊಬೇಕು. ಮತ್ತು ಇದು ಡೀಪು ಜಾಸ್ತಿ ಇಟ್ಟಾಗ 10 ಇಟ್ಟರೆ ಇಲ್ಲಿ 1 ಇಂಚು ಡಾಟಿಗೆ ಬಿಡಿ. 10ಇಂದ ಮೇಲೆ 11 12 ಇಡ್ತಾರೆ ಡೀಪು. 12 ಇಡೋರಿಗೆ ನೀವು ಈ ಡಾಟ್ ಬೇಡ. ಇಲ್ಲೇನು 1 ಇಂಚು ಡಾಟ್ ಹಿಡಿತೀರ ನೀವು, ಇದು ಬೇಡ. ಇಲ್ಲಿ 1 ಇಂಚು ಡಾಟ್ ಹಿಡಿತೀವಲ್ವಾ, ಇದು ಬೇಡ. ಇದಿಟ್ಟಿಲ್ಲ ಅಂದರೆ ಬ್ಯಾಕ್ ಸೈಡು ಕರೆಕ್ಟಾಗಿ ಕೂರುತ್ತೆ. ನಾವಿದು ಡೀಪ್ ಇಟ್ಟು ಇಲ್ಲೂ ಡಾಟ್ ಹಿಡಿದ್ರೆ ಬ್ಲೌಸು ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಅದು ತೋರಿಸ್ತೀನಿ ಯಾವ ಥರ ಇಲ್ಲಿ ಡಾಟ್ ಹಿಡಿದಾಗ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ಕಟ್ ಮಾಡಿಬಿಟ್ಟು. ಇವ್ರದ್ದು ರೌಂಡು ಡೀಪ್ ಹೇಳಿದ್ದಾರೆ ಇಲ್ಲಿ ಬ್ಯಾಕ್ ಸೈಡ್ ರೌಂಡು. ಏನು ಡಿಸೈನ್ ಇಲ್ಲ, ನೆಕ್ಕು ಡಿಸೈನ್ ಇಲ್ಲ ಅಂದರೆ ಈ ಥರ ಈ ಆರ್ಮೋಲ್ ಕರ್ವ್ ಶೇಪಲ್ಲಿ ಈ ಥರ ಶೇಪ್ ಕೊಡಿ. ಈ ಥರ ಕೆಳಗಡೆನೇ ಬ್ರಾಡ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ರೌಂಡ್ ಶೇಪು. ಇಲ್ಲಿ ಹೋಗ್ತಾ ಹೋಗ್ತಾ ಬ್ರಾಡ್ ಮಾಡಿ ಇಲ್ಲಿ ಮತ್ತೆ ಕಡಿಮೆ ಮಾಡಬೇಕು. ಇದು ಶೋಲ್ಡ್ರು ಕಡಿಮೆ ಮಾಡೋದು ಯಾವ ಥರ ಅಂತ ಗೊತ್ತಾಯ್ತಲ್ಲ. 1 ಇಂಚ್ಗೆ 1/4 ಇಂಚ್ ಕಡಿಮೆ ಮಾಡಬೇಕು. ನೋಡಿ ಇಲ್ಲಿ ಡೌನ್ ತಗೊಂಡಿದ್ದೀವಲ್ವ, ಈ ಡೌನ್ ತಗೊಂಡಿರೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ, ನೀಟಾಗಿ ಬರುತ್ತೆ ಬ್ಲೌಸು. ಇಲ್ಲಿ ಈ ಥರ ಎಕ್ಸ್ಟ್ರಾ ಇರುತ್ತಲ್ವ, ಸ್ವಲ್ಪ ನೀವು ಕ್ರಾಸಿಂಗ್ ತಕ್ಕೊಬೇಕು. ಇಲ್ಲಿ ಎಕ್ಸ್ಟ್ರಾ ಏನು ಕ್ರಾಸ್ ಕಾಣಿಸ್ತಿದೆ ಇದನ್ನು ಈ ಥರ ಸ್ಟ್ರೈಟ್ಗೆ ತೆಗಿಬೇಕಿಲ್ಲಿ. ಯಾಕಂದರೆ ಇಲ್ಲಿ ನೆಕ್ಕು ನಾವು ಚಿಕ್ಕದು ಮಾಡಿರ್ತೀವಿ, ಇಲ್ಲಿ ದೊಡ್ಡದು ಮಾಡಿರ್ತೀವಿ. ನೋಡಿ ಇದು ಈ ಡಾಟ್ ಏನಕ್ಕೆ ಹಿಡಿಯೋದು ಬೇಡ ಅಂತ ಹೇಳಿದೆ ಅಲ್ವಾ ನಾನು, ಡೀಪ್ ಜಾಸ್ತಿ ಇಟ್ಟಾಗ. ನೋಡಿ ಇಲ್ಲಿ ಈ ಡಾಟ್ ಎಷ್ಟು ಇಡಬೇಕಂದ್ರೆ 3.6 9 ಇದೆ ಅಲ್ವಾ, ಚೆಸ್ಟ್ 9 ಇದೆಯಲ್ಲ, 9/4 ಮಾಡಿದಾಗ 96 ಬರುತ್ತೆ. 96 9.6 ಇಡಬೇಕಿದು. ಇಲ್ಲಿ 1/4 ಇಂಚು 1/2 ಇಂಚ್ ಈ ಕಡೆ
ಹಾಫ್ ಇಂಚ್ ಈ ಕಡೆ ಡಾಟ್ ಹಿಡಿತೀವಲ್ವ ನಾವು. ನೋಡಿ, ಇದು ಡೀಪ್ ಜಾಸ್ತಿ ಇಟ್ಟಾಗ ಡೀಪು ಜಾಸ್ತಿ, ಇವಾಗ ಡಾಟ್ ಹಿಡ್ದಿಲ್ಲ ಅಂದರೆ ಈ ಥರ ಇದೆ. ಇಲ್ಲಿ ನಾವು ಎಷ್ಟು ಬೇಕಾದರೂ ಬ್ರಾಡ್ ಮಾಡ್ಬೋದು. ಇಲ್ಲಿವರೆಗೂ ಡೀಪ್ ಇರುತ್ತೆ ಅಲ್ವಾ. ನಾವು ಇದು ನೋಡಿ, ಇಲ್ಲಿ ಈ ಥರ ಡಾಟ್ ಹಿಡಿದಾಗ ಈ ಥರ ಆಗುತ್ತೆ. ಇಲ್ಲಿ 1 ಇಂಚ್ ನಾವು ಡಾಟ್ ಹಿಡಿತೀವಲ್ವ, ಆವಾಗ ಈ ಥರ ಬ್ಲೌಸ್ ಹಿಂಗಾದಾಗ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಜಾಸ್ತಿ ಡೀಪ್ ಇದ್ದಾಗ 10ಗಿಂತ ಮೇಲೆ ಹೋದರೆ ನೀವು 11 ಡೀಪ್ ಇಟ್ಟಾಗ ಈ ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಡಾಟ್ ಹಿಡಿಯೋದು ಬೇಡ. ನಾವಂತೂ ಡಾಟ್ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ ಬ್ಲೌಸು. ಡೀಪು 12 ಇದ್ದಾಗ. 10 ಇದ್ದರೆ ಓಕೆ, ಡಾಟ್ ಹಿಡಿಬೇಕು. 10 ಇಲ್ಲ, ಜಾಸ್ತಿ ಡೀಪ್ ಬಂತು, ಇಲ್ಲಿ ಡೀಪ್ ಬಂದು ನಾವು ಇದನ್ನು ಇಟ್ಟರೆ ಈ ಥರ ಆಗಿಬಿಡುತ್ತೆ ಬ್ಲೌಸ್, ಡೀಪ್ ಜಾಸ್ತಿ ಇದ್ದಾಗ. ಇವಾಗ ಬ್ಯಾಕ್ ಕಟ್ಟಿಂಗ್ ಆಯಿತು. ಬ್ಯಾಕ್ ಇಟ್ಕೊಂಡು ಫ್ರಂಟು ಯಾವ ಥರ ಕಟ್ ಮಾಡೋದಂತ ನೋಡಿ. ಇಲ್ಲೊಂದು ನ್ಯಾಚ್ ಮಾಡಿ, ಇದು ಸ್ಟಿಚ್ಗೋಸ್ಕರ ಇಲ್ಲೊಂದು ನ್ಯಾಚಿ ಡಾಟ್ ಪಾಯಿಂಟು. ಪ್ರಿನ್ಸ್ ಕಟ್ಟು, ಇದು ಫ್ರಂಟ್ ಹುಕ್ ಇದೆ. ಪ್ರಿನ್ಸ್ ಕಟ್ಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬ್ಯಾಕ್ ಸೈಡೇ ಹುಕ್ಕಿಡಿಸ್ತಾರೆ. ಬ್ಯಾಕ್ ಸೈಡೇ ಹುಕ್ಕಿಟ್ರೆ ಚೆನ್ನಾಗಿ ಬರುತ್ತೆ ಬ್ಲೌಸು ಪ್ರಿನ್ಸ್ ಕಟ್ಗೆ. ಇದು ಬ್ಯಾಕ್ ಕಟ್ ಮಾಡಿರ್ತೀವಲ್ವಾ, ಇದನ್ನೇ ಇಲ್ಲಿ ಇಟ್ಕೊಂಡು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಚೆಸ್ಟ್ ಹತ್ರ, ಚೆಸ್ಟ್ ಫ್ರಂಟು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ, ಬ್ಯಾಕಿಗಿಂತ ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಚೆಸ್ಟ್ ಹತ್ರ ಟೈಟ್ ಬರಲ್ಲ, ಕರೆಕ್ಟಾಗಿ ಕೂರುತ್ತೆ, ಶೇಪು ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ಥರ ಒಂದು ಮಾರ್ಕ್ ಮಾಡಿ ಸೇಮ್ ಆರ್ಮೋಲ್ ರೌಂಡು ಬ್ಯಾಕ್ ಸೈಡ್ ಏನಿದೆ ಅದೇನೇ ಆರ್ಮೋಲ್ ರೌಂಡು ಶೇಪ್ ಮಾಡಿ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಡಬೇಕು. ಯಾಕಂದರೆ ಇಲ್ಲಿ ಡಾಟ್ ಹಿಡಿದಾಗ ಇದು ಮುಂದೆ ಫ್ರಂಟ್ ಹತ್ರ ಮುಂದೆ ಬಂದ್ಬಿಡುತ್ತೆ, ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ಕೂರಲ್ಲ. ಅದಕ್ಕೆ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಡಬೇಕು. ಮತ್ತು ಇದು ಬ್ಯಾಕ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೀವಿ, 9 ಇಟ್ಟಿದ್ದೀನಿ. ಚೆಸ್ಟು 10.5 ಇದೆ. ಅದಕ್ಕೆ ಇದನ್ನು ತೆಗೆದುಬಿಟ್ಟು ನಾವು ಇಲ್ಲಿ 10.5 ಮಾರ್ಕ್ ಮಾಡಬೇಕು. ಇದೇನು ಈ ಸೈಡು ಇದ್ರದ್ದು ಮೆಜರ್ಮೆಂಟ್ ಬೇಡ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಲ್ವಾ, ಇದು ಉಪ್ಪಟ್ಟಿ ಕಾಜಾಪಟ್ಟಿ ಹತ್ರ. ಇವ್ರದ್ದು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ತೀನಿ. ಅವ್ರ ಮೆಜರ್ಮೆಂಟ್ ಕೊಟ್ಟಿದ್ರೆ ಅವ್ರದ್ದೇ ಬ್ಲೌಸ್ ಮೆಜರ್ಮೆಂಟ್ ಈ ಥರ ಇಟ್ಟು, ಇದು 7 ಇದೆ, 7 ಇದೆ, 6 ಇದೆ. ಅವ್ರು 7 ಹೇಳಿದ್ದಾರೆ, 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ಫ್ರಂಟು 7 ಇಡ್ತಾ ಇದ್ದೀನಿ. ಇಲ್ಲಿ 2.25 ಇಡ್ತಾ ಇದ್ದೀನಿ. ಯಾಕಂದರೆ ಇದು ಸ್ಟಿಚ್ ಹೋದ್ಮೇಲೆ ಫ್ರೀ ಆಗುತ್ತೆ, ಜಾಸ್ತಿ ಬ್ರಾಡ್ ಆಗಿಬಿಡುತ್ತೆ ಅಂತ. ಜಾಸ್ತಿ ಬ್ರಾಡ್ ಬೇಡ ಅಂತ ಹೇಳಿರೋದ್ರಿಂದ ಬೇಕಂದವ್ರಿಗೆ ನೀವು ಇಲ್ಲಿ ಎಷ್ಟು ಬೇಕಾದರೂ ಇಡ್ಬೋದು, 3, 4 ಆ ಥರ. ಇಲ್ಲಿ 1 ಇಂಚಿಗೆ ಈ ಥರ ಕೊಟ್ಟು ಈ ಥರ ಶೇಪ್ ಮಾಡಿ, ಇಲ್ಲಿ 1/4 ಇಂಚು ಫ್ರಂಟಲ್ಲಿ ಶೇಪ್ ಮಾಡಬೇಕಿದೆ. ಬ್ಯಾಕಿಗಿಂತ ಫ್ರಂಟಲ್ಲಿ 1/4 ಇಂಚು ಶೇಪ್ ಮಾಡಿ, ಇದು 10.5 ಇಡಬೇಕಲ್ಲ ಫ್ರಂಟು. ಇದು ನಾವೇನು ಮಾರ್ಕ್ ಮಾಡಿರ್ತೀವಿ, ಈ ಮಾರ್ಕ್ ಮಾಡಿರೋದನ್ನ ಬಿಟ್ಟು ಇಲ್ಲಿ 10.5 ಮಾರ್ಕ್ ಮಾಡಬೇಕು ಚೆಸ್ಟ್. ಇದನ್ನು ಸೇರಿಸ್ಬಾರ್ದು. ಇಲ್ಲಿ 1.5 ಇಂಚು ಮಾರ್ಜಿನ್ಗೋಸ್ಕರ
ಪ್ರಿನ್ಸ್ ಕಟ್ಟು ಪೇಪರ್ ಕಟ್ ಮಾಡಿಕೊಂಡು ಪೇಪರ್ನ ಇಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ಟಿಚ್ಗೆ ಹೋಗುತ್ತಲ್ವಾ. ಪೇಪರ್ ಕಟ್ ಮಾಡಿಲ್ಲ ನೀವು ಅಂದರೆ ಇಲ್ಲಿ ಎಕ್ಸ್ಟ್ರಾ ಅವ್ರದ್ದು ಎಷ್ಟಿರುತ್ತೆ ಬ್ಲೌಸ್ ಮೆಜರ್ಮೆಂಟ್ ಅದಕ್ಕಿಂತ ಒಂದು 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಬೇಕು ನಾವು. ಯಾಕಂದರೆ ಇಲ್ಲಿ ಪ್ರಿನ್ಸ್ ಕಟ್ಗೆ ಹಿಂಗೆ ಸ್ಟಿಚ್ಗೆ ಬಟ್ಟೆ ಹೋಗುತ್ತಲ್ವ, ಅದಕ್ಕೆ ಇದನ್ನು ಜಾಸ್ತಿ ಇಟ್ಕೊಬೇಕು. ನಾವು ಎಷ್ಟಿದೆಯೋ ಅಷ್ಟೇ ಇಟ್ಬಿಟ್ರೆ ಇಲ್ಲಿ ನಾವು ಇಲ್ಲಿ ಸ್ಟಿಚ್ ಬರುತ್ತಲ್ವ ಆವಾಗ ಚೆಸ್ಟು ಟೈಟ್ ಆಗಿಬಿಡುತ್ತೆ. ನೋಡಿ ಅವ್ರಿಗೂ 10.5 ಇದೆ, ನಾನು 11 ಇಡ್ತಿದ್ದೀನಿ. ಯಾಕೆ ಸ್ಟಿಚ್ಗೆ ಬೇಕಲ್ವಾ 1/2 ಇಂಚು. ಇಟ್ಟು 1.5 ಎಕ್ಸ್ಟ್ರಾ. ಪ್ರಿನ್ಸ್ ಕಟ್ಗೆ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇಲ್ಲಾಂದರೆ ಪೇಪರ್ ಕಟ್ ಮಾಡ್ಕೊಂಡು ಪೇಪರ್ನ ಅಲ್ಲಿ ಇಟ್ಕೊಂಡು ಪೇಪರ್ ಮೆಜರ್ಮೆಂಟ್ಗೆ ಕಟ್ ಮಾಡಿದ್ರೆ ಆವಾಗ ಸ್ಟಿಚ್ಗೆ ಬಿಟ್ಟು ಕಟ್ ಮಾಡ್ಕೊಬೋದು. ಫ್ರಂಟು 14.5 ಇಟ್ಟಿದ್ದೀನಲ್ವಾ, ಇದು 1 ಇಂಚ್ ಎಕ್ಸ್ಟ್ರಾ ಇಡಬೇಕು. 15.5 16 ಇಡ್ತಾ ಇದ್ದೀನಿ ನಾನು. ಪ್ರಿನ್ಸ್ ಕಟ್ಟು 16 ಇಟ್ಟಿದ್ದೀನಿ. ಯಾಕಂದರೆ ಅದು ಶೇಪ್ ಕೊಡುವಾಗ 1/2 ಇಂಚು ಜಾಸ್ತಿ ಇಟ್ಟಿರಬೇಕು. ಇವ್ರದ್ದು ಡಾಟ್ ಪಾಯಿಂಟ್ ಯಾವ ಥರ ಇಡಬೇಕು ಪ್ರಿನ್ಸ್ ಕಟ್ಗೆ ಅಂದರೆ, ನಾವು ಬ್ಲೌಸು ಅವ್ರ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ, ಅವ್ರ ಮೆಜರ್ಮೆಂಟ್ ಕೊಟ್ಟಿದ್ರೆ ಓಕೆ ಅದು ಡಾಟ್ ಪಾಯಿಂಟು. ಇಲ್ಲ ಅಂದರೆ ನೀವು ಡಿವೈಡೆಡ್ ಬೈ ಮಾಡಬೇಕು. ಚೆಸ್ಟ್ ಎಷ್ಟಿದೆ ಇವ್ರದ್ದು 40 ಇದೆ ಅಲ್ವಾ, 40 ಡಿವೈಡೆಡ್ ಬೈ ಪ್ರಿನ್ಸ್ ಕಟ್ಗೆ ಬ್ಯಾಕ್ ಎಷ್ಟಿರುತ್ತೋ ಫ್ರಂಟು ಅಷ್ಟೇ ಇರಬೇಕು ಲೆಂತು. ಇನ್ನು ಬ್ಯಾಕ್ಗಿಂತ ಫ್ರಂಟ್ ಒಂದು 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಓಕೆ. ಇದು ಪ್ರಿನ್ಸ್ ಕಟ್ ಇಲ್ಲ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅಂದರೆ ಇಲ್ಲಿ 2 ಇಂಚು ಬ್ಯಾಕ್ಗಿಂತ ಫ್ರಂಟ್ 2 ಇಂಚ್ ಕಡಿಮೆ ಮಾಡ್ಕೊಬೇಕು ನಾವು. ಇಲ್ಲಿ 2 ಇಂಚು ಕಡಿಮೆ ಮಾಡಬೇಕು. ಪ್ರಿನ್ಸ್ ಕಟ್ಗೆ ಯಾವುದು ಕಡಿಮೆ ಮಾಡೋ ಥರ ಇಲ್ಲ. ಪ್ರಿನ್ಸ್ ಕಟ್ ಎಷ್ಟಿದೆಯೋ ಅಷ್ಟೇ ಇಡಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಇಡಬೇಕು 1/2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಎಷ್ಟಿದೆ ಅವ್ರದ್ದು ಬ್ಲೌಸು ಮೆಜರ್ಮೆಂಟು ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಇಲ್ಲಿ ಬ್ಯಾಕ್ಗಿಂತ ಫ್ರಂಟು, ಇದು ಬ್ಯಾಕ್ ಮಾರ್ಕ್, ಇದು ಫ್ರಂಟು 1/4 ಇಂಚು ಒಳಗಡೆ ಶೇಪ್ಗೋಸ್ಕರ 1/2 ಇಂಚು ಶೇಪ್ ಕೊಡಬೇಕಿದೆ. ಇವಾಗ ಪ್ರಿನ್ಸ್ ಕಟ್ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ತಿದ್ದೀನಿ. ಅವ್ರದ್ದು 40 ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಅದು ಡಿವೈಡೆಡ್ ಬೈ 4 ಮಾಡಿ. ಡಿವೈಡೆಡ್ ಬೈ 4 ಮಾಡಿದ್ರೆ 10 ಬರುತ್ತೆ. 10ಗೆ ಇಲ್ಲಿ ಸ್ಟಿಚ್ ಶೋಲ್ಡರ್ ಹತ್ರ ಸ್ಟಿಚ್ ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ. ಅವ್ರದ್ದು ಡಾಟ್ ಪಾಯಿಂಟ್ ಎಷ್ಟು ಬರುತ್ತೆ 10. ಈ 10ಗೆ ಒಂದು ಮಾರ್ಕ್ ಮಾಡಿ. ಇದು ಅಪೆಕ್ಸ್ ಪಾಯಿಂಟು. ಇವ್ರಿಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ 3.5 ಇಟ್ಟರೆ ಸಾಕು. 3.6 ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು ಅಪೆಕ್ಸ್ ಪಾಯಿಂಟು. ಇದು ಕ್ಯಾಪ್ ಹೈಟು. ಕ್ರಾಸ್ ಬೆಲ್ಟ್ಗೆ ಇದು ನಾವು ಇಲ್ಲಿ ಕ್ಯಾಪ್ ಹೈಟ್ ಅಂತ ಮಾಡ್ತೀವಲ್ವ, ಇಲ್ಲಿ ಒಂದು ಮಾರ್ಕ್ ಮಾಡಿರ್ತೀವಲ್ವ. ಇದು ಎಕ್ಸ್ಟ್ರಾ ಪ್ರಿನ್ಸ್ ಕಟ್ಗೆ ಇದೇನು ಬೇಡ, ಫುಲ್ಲು ಇಲ್ಲಿವರೆಗೂ ತಗೊಬೇಕು ನಾವು ಪ್ರಿನ್ಸ್ ಕಟ್ಗೆ. ಈ ಅಪೆಕ್ಸ್ ಪಾಯಿಂಟ್ ಇಟ್ಟಿರ್ತೀವಲ್ವ ಇಲ್ಲಿ ನಾವು 3.6 ಇಲ್ಲಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಇವ್ರಿಗೆ 32 ಇದೆ ವೇಸ್ಟು. 32 ಡಿವೈಡೆಡ್ ಬೈ 4 ಮಾಡಿದಾಗ 8 ಬರುತ್ತೆ. 8ಗೆ ಇಲ್ಲೊಂದು ಮಾರ್ಕ್ ಮಾಡಿ. ಎಷ್ಟು ಇಟ್ಟಿದ್ದೀನಿ ಅಂದರೆ ಎಕ್ಸ್ಟ್ರಾ ಇಟ್ಟಿರ್ತೀವಿ ನಾವು. 11 ಇಟ್ಟಿದ್ದೀನಿ ನಾನು. 10.5 ಇದೆ, 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ವಾ. ಇಲ್ಲಿ 8ಗೊಂದು ಮಾರ್ಕ್ ಮಾಡಿ. ಇಲ್ಲಿ 2.5 ಇರುತ್ತೆ, 2.5 ಇಲ್ಲಿ ಮಾರ್ಕ್ ಮಾಡಿ ಪ್ರಿನ್ಸ್ ಕಟ್ಗೆ. ಡಾಟ್ ಪಾಯಿಂಟ್ಗೆ ಹೆಂಗೆ ಇಡ್ತೀವಿ ನಾವು ಅದೇ ಥರ ಇಡಬೇಕು. ಮತ್ತು ಇಲ್ಲಿ ನಾವು ಡಾಟು ಲೆಂತ್ ಎಷ್ಟು ಇಡಬೇಕು, ಎಷ್ಟು ಇಡ್ತೀವಿ ಇಲ್ಲಿ ಡಾಟ್ ಪಾಯಿಂಟು. ಫಸ್ಟ್ ಡಾಟ್ ಪಾಯಿಂಟು 3 ಇಟ್ಟಿರ್ತೀವಲ್ವಾ, ಈ 3 ಒಂದು ಮಾರ್ಕ್ ಮಾಡಿ. ಮತ್ತು ಇಲ್ಲಿ
ಇಲ್ಲಿಗೆ ಒಂದು ಮಾರ್ಕ್ ಮಾಡ್ತೀವಿ ಅಲ್ವಾ ನಾವು ನಾರ್ಮಲ್ ಬ್ಲೌಸಲ್ಲಿ. ಇದು ಬಿಗಿನರ್ಸ್ಗೆ ಗೊತ್ತಾಗಿಲ್ಲ ಯಾವ ಥರ ಪ್ರಿನ್ಸ್ ಕಟ್ ಮಾಡ್ತೀವಿ ಇನ್ನೋರಿಗೆ ಇದು ಕಟ್ಟಿಂಗು ನೋಡಿ. ಇಲ್ಲಿಗೆ ಈ ಥರ ಇಲ್ಲಿಂದ ಈ ಲೈನ್ಗೆ ಒಂದು ಮಾರ್ಕ್ ಮಾಡಿ, ನಿಮಗೆ ಗೊತ್ತಿಲ್ಲ ಅನ್ನೋರು. ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಮಾಡಿ, ಈ ಥರ ಶೇಪರ್ ಇರುತ್ತಲ್ವಾ, ಇಲ್ಲಿ ಇದನ್ನ ಇಟ್ಕೊಂಡು ಇಲ್ಲಿ ಈ ಥರ ಮಾರ್ಕ್ ಮಾಡಿ ಪ್ರಿನ್ಸ್ ಕಟ್ಗೆ. ಇಲ್ಲಿ 3 ಇಂಚ್ ಮಾರ್ಕ್ ಮಾಡಿರ್ತೀವಲ್ವಾ, ಇಲ್ಲಿಂದ ಈ ಥರ ಹಿಂಗೆ ಇಲ್ಲಿ ಈ ಥರ ಹಿಂಗೆ ಶೇಪ್ ಕೊಡಿ. ಇಲ್ಲಿಗೆ ಜಾಯಿಂಟ್ ಆಗಬೇಕಿದೆ. ಹಿಂಗೆ ಬಂದು ಈ ಥರ ಶೇಪ್ ಕೊಡಬೇಕಿಲ್ಲ. ಮತ್ತು ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ತೆಗೆದುಬಿಡ್ಬೇಕು ನಾವು. ಇದು ಇಲ್ಲಿ ಡಾಟ್ ಇಲ್ಲಿ ಸ್ಟಿಚ್ಗೆ ಹೋಗುತ್ತಲ್ಲ, ಇದು ಇಷ್ಟು ಮಾರ್ಕ್ ಮಾಡಿ ನಾವು ಮಾರ್ಕ್ ಮಾಡಿನೇ ಮೆಜರ್ಮೆಂಟ್ ಮಾಡಬೇಕಿದು. ಆರ್ಮೋಲ್ ಎಷ್ಟಿದೆ ಅವ್ರಿಗೆ 8 ಇದೆ ಅಲ್ಲ, ಇಲ್ಲಿ 5 ಹಾಕಿದೆ. ಹಾಕಿದೆ. ಇಲ್ಲಿ 1/2 ಇಂಚ್ ಸ್ಟಿಚ್ಗೆ ಹೋಗುತ್ತಲ್ವ, ಆವಾಗ 8 ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು 1/2 ಇಂಚು ಈ ಥರ ಕ್ರಾಸ್ ಕೊಡಬೇಕು. ಇಲ್ಲಿ ಶೇಪ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಪ್ರಿನ್ಸ್ ಕಟ್ ಈ ಥರ ಮಾಡಬೇಕು. ಇದು ಎಕ್ಸ್ಟ್ರಾ ಬಿಟ್ಟಿರಬೇಕು ನಮಗೆ. ಸ್ಟಿಚ್ ಎಲ್ಲ ಆದಮೇಲೆ ಬ್ಯಾಕೋಗಿಂತ ಫ್ರಂಟ್ ಏನಾದರೂ ಇಲ್ಲಿ ಡಾಟ್ ಹಿಡಿದು ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಬೇಕು ನಾವು. ಅದನ್ನು ಹಂಗೆ ಕೂಡಿಸ್ಬಾರ್ದು. ಪ್ರಿಂಟು ಇದು ಕೆಳಗಡೆ ಎಷ್ಟು ಇರ್ತೀವೋ ಅಷ್ಟೇ ಕಟ್ ಮಾಡಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೋಡಿ ಇಲ್ಲಿ 1/2 ಇಂಚು ಹಿಂಗೆ ಒಳಗಡೆ ತಗೊಬೇಕಿದು. ಮತ್ತು ಇದು ಈ ಥರ ಶೇಪು ಇಲ್ಲಿ ಈ ಥರ ಕಟ್ ಮಾಡ್ತೀವಲ್ವ, ಇಲ್ಲಿಂದ ಹಿಂಗೆ ಶೇಪ್ ತಗೋಬೇಕು. ಒಂದೇ ಸರಿ ಸ್ಟ್ರೈಟಾಗಿ ತಗೊಬಾರ್ದು. ನೋಡಿ ಇದು ಪ್ರಿನ್ಸ್ ಕಟ್ಗೆ ಇಲ್ಲಿ ಡಾಟ್ ಎಲ್ಲ ಹಿಡಿದ್ಮೇಲೆ ನೋಡಿ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ ಸ್ಟಿಚ್ಗೆ. ಈ ಥರ 1/2 ಇಂಚ್ ಬಿಟ್ಟು ಈಗ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡಬೇಕು. ಏನಾದರೂ ಇಲ್ಲಿ ಎಕ್ಸ್ಟ್ರಾ ಬಂದರೆ ಇಲ್ಲಿ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಲ್ಲಿ ಆರ್ಮೋಲ್ ರೌಂಡು 8 ಇದೆ. ಇವ್ರದ್ದು ಎಷ್ಟಿದೆ 9.5 ಇದೆ. ಅಲ್ಲಿಗೆ ಅವಾಗ ನಾವು ಇಲ್ಲಿ ಒಂದು ಈ ಥರ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ವ, ಇದನ್ನು ತೆಗಿಬೇಕು. ಇದು ಹಂಗೆ ಬಿಟ್ಬಿಟ್ರೆ ಆರ್ಮೋಲು ಹಾಗೆ ಬಿಟ್ಟರೆ ಮತ್ತೆ ಕಂಟ್ರೋಲ್ ಕೆಳಗಡೆ ಲೂಸ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಈ ಶೇಪ್ಗೆ ಈ ಥರ ಕಟ್ ಮಾಡಬೇಕು. ಇದನ್ನು ಈ ತೆಗೆದು ಎಷ್ಟು ಎಕ್ಸ್ಟ್ರಾ ಬರುತ್ತೆ ಇದನ್ನು ತೆಗೆದ್ಬಿಡ್ಬೇಕು. ನೋಡಿ ಇವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಿಮಗೆ ಕರೆಕ್ಟಾಗಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಈ ಥರ ಸ್ಟಿಚ್ಗೆ ಹೋಗುತ್ತೆ. ಈ ಥರ ಇಟ್ಟು ನೀವು ಮ್ಯಾಚ್ ಮಾಡಬೇಕು. ನೋಡಿ ಈ ಥರ ಕಟ್ ಮಾಡಬೇಕಿದೆ. ನೋಡಿ ಇನ್ನೊಂದ್ಸರಿ ಇಲ್ಲಿ ಕಟ್ ಮಾಡಿದ್ದೀನಿ 1 ಇಂಚು.
ಇವಾಗ ಇಲ್ಲಿ ಸ್ಟಿಚ್ಗೆ ಹೋಗುತ್ತಲ್ಲ ಹಾಫ್ ಇಂಚು ನೋಡಿ. ಇವಾಗ 8.5 ಬರ್ತಿದೆ. ಇದು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರಬೇಕು, ಯಾಕಂದರೆ ಸ್ಟಿಚ್ ಎಷ್ಟು ಹೋಗುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ಇಲ್ಲಿ ಒಂದು ನ್ಯಾಚ್ ಹಾಕಿ, ಇಲ್ಲಿ ಈ ಡಾಟ್ ಪಾಯಿಂಟು ಇಲ್ಲಿಗೆ ಬರಬೇಕು ಶೇಪ್ ಅಂತ ಇಲ್ಲೊಂದು ನ್ಯಾಚ್ ಹಾಕಿ, ಈ ಕಡೆ ಒಂದು ನ್ಯಾಚ್ ಹಾಕಿರಿ. ಇದು ಇಲ್ಲಿ ಈ ಪಾಯಿಂಟ್ ಇಲ್ಲಿಗೆ ಕೂಡಿಸ್ಬೇಕು. ಈ ಥರ ನ್ಯಾಚ್ ಹಾಕಬೇಕು. ಮತ್ತು ಇದು ಆರ್ಮೋಲ್ ರೌಂಡ್ ಅಂತ ಗೊತ್ತಾಗೋದಕ್ಕೆ ಇಲ್ಲೊಂದು ನ್ಯಾಚ್ ಮಾಡಿ ಪ್ಲೇಸ್ ಕಟ್ಟು. ಮತ್ತು ಇದು ಇದೆಲ್ಲ ಸ್ಟಿಚ್ ಆದಮೇಲೆ ಬ್ಯಾಕಿಗೂ ಫ್ರಂಟ್ಗೂ ಇದು ಮೆಜರ್ಮೆಂಟ್ ನೋಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಬೇಕಿದು ಸ್ಟಿಚ್ ಮಾಡೋವಾಗ. ಇದು ನೋಡಿ, ಎಕ್ಸ್ಟ್ರಾ ಬಂದರೆ ಈ ಥರ ಸ್ಟಿಚ್ಚು ಜಾಯಿಂಟ್ ಮಾಡ್ತೀವಲ್ವ, ಆವಾಗ ಎಕ್ಸ್ಟ್ರಾ ಇಲ್ಲಿ ಬಂದರೆ ಇದನ್ನು ಈ ಥರ ಶೇಪ್ ತೆಗಿಬೇಕು. ಒಂದು ಹಾಫ್ ಇಂಚಾಗಲಿ 1/4 ಇಂಚಾಗಲಿ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಈ ಥರ ಇಲ್ಲಿ ಹಿಂಗೆ ಶೇಪ್ ತೆಗಿಬೇಕಿದು. ಫ್ರಂಟು ಬ್ಯಾಕು ರೆಡಿ ಆಯ್ತು. ಈಗ ಈ ಸ್ಲೀವ್ ಕಟ್ ಮಾಡ್ತೀನಿ. ಹಾಫ್ ಸ್ಲೀವ್ ಇತ್ತು. ಈ ಥರ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ ಮಾಡಿ ತೆಗೆದ್ಬಿಡಿ. ಇದು ಒಂದು ಲೈನ್ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಡಿ. ಸ್ಲೀವ್ಗೆ ಪೀಸ್ ಕೊಡಬೇಕಾಗುತ್ತೆ. 1 ಇಂಚು ದಪ್ಪ ಇರೋರಿಗೆ 2 ಇಂಚು ಆ ಥರ. ಇವ್ರಿಗೆ ಇಷ್ಟು ಶೇಪ್ ಕೊಡ್ತಾ ಇದ್ದೀನಿ. ಈಗ ಸ್ಲೀವ್ ಲೆಂತ್ ಎಷ್ಟಿದೆ? 6 ಇದೆ. ನಾನು 7 ಇಡ್ತಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ. ಇಲ್ಲಿ ಮಾರ್ಕ್ ಮಾಡಿ ಇದೆಯಲ್ಲ ಅವ್ರದ್ದು ಆರ್ಮೋಲ್ ರೌಂಡು 8ಗೆ ಈ ಥರ ಇಟ್ಟು ಒಂದು ಮಾರ್ಕ್ ಮಾಡಿ. ಇದು ಕ್ಯಾಪ್ ಹೈಟ್ ಅಂತೀವಿ. ಇದು ಎಷ್ಟು ಇಡಬೇಕಂದ್ರೆ ಅವ್ರದ್ದು 10 ಇದೆಯಲ್ಲ, ಚೆಸ್ಟ್ 10 ಇದೆಯಲ್ಲ, 40 ಇದೆಯಲ್ಲ, 40/4 ಮಾಡಿದಾಗ 10 ಮಾಡಿದಾಗ 40/10 ಮಾಡಿದಾಗ ಇಲ್ಲಿ 4 ಬರುತ್ತೆ. ಆ 4 ಅವ್ರದ್ದು ಕ್ಯಾಪ್ ಹೈಟು. ಇಲ್ಲಿಂದ ಇಲ್ಲಿ 8 ಮಾರ್ಕ್ ಮಾಡಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿ ಈ ಥರ ಮಾರ್ಕ್ ಮಾಡಬೇಕಿಲ್ಲಿ. ಅವ್ರದ್ದು ಇದು ನೋಡಿ, ಇದು ಕರೆಕ್ಟಾಗಿ ಪಾಯಿಂಟ್ ಮಾಡಬೇಕು. ಇಲ್ಲಾಂದರೆ ಕಂಕ್ಲು ಆರ್ಮೋಲ್ ಕೆಳಗಡೆ ಇಲ್ಲಿನೂ ಪ್ರಾಬ್ಲಮ್ ಮಾಡಿದ್ರೆ ಅಲ್ಲೂ ಲೂಸ್ ಬರುತ್ತೆ, ರಿಂಕಲ್ಸ್ ಬರುತ್ತೆ. ಈ ಥರ ಒಂದು ಮಾರ್ಕ್ ಮಾಡಿ ಸ್ಲೀವು ಈ ಥರ ಇಲ್ಲಿ ಮಾರ್ಕ್ ಮಾಡಿ ಈ ಥರ ಆರ್ಮೋಲ್ ಕರ್ವ್ ಶೇಪಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಯಾವ ಥರ ಮಾರ್ಕ್ ಮಾಡೋದು ಅಂತ ಅಂದರೆ ನೋಡಿ, ಇಲ್ಲಿ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿ, ಮತ್ತು ಇನ್ನೊಂದು
ಇನ್ನೊಂದು ಶೇಪ್ ಯಾವ ಥರ ಕೊಡಬೇಕಂದ್ರೆ ಇನ್ನೊಂದು ಫ್ರಂಟು ಬ್ಯಾಕು ಈ ಥರ ಇದರಲ್ಲಿ ಶೇಪ್ ಮಾಡ್ಬೋದು. ಈ ಥರ ಸಿಗುತ್ತೆ ಆನ್ಲೈನಲ್ಲೆಲ್ಲ, ಮೀಶೋದಲ್ಲೆಲ್ಲ ಸಿಗ್ತಾ ಇದೆ ಇದು. ಮೀಶೋದಲ್ಲಿಲ್ಲ ಅಂದರೆ ಇಲ್ಲಿ ಲೈನಿಂಗ್ ಅಂಗಡಿಗಳಲ್ಲಿ ಸಿಗುತ್ತೆ ಇದು. ಈ ಥರ ಅವ್ರಿಗೆ ಕೇಳಿದರೆ ತರಿಸ್ಕೊಡಿ ಅಂದರೆ ತರಿಸ್ಕೊಡ್ತಿದ್ದಾರೆ. ಇಲ್ಲಿ ಒಂದು ನ್ಯಾಚ್ ಮಾಡಿ ಇಲ್ಲಿ ಏನು ಶೇಪ್ ಮಾಡಿದ್ದೀರಾ ಇದು ಫ್ರಂಟ್ ಶೇಪು. ಇಲ್ಲೊಂದು ನ್ಯಾಚ್ ಮಾಡಿ ಇದು ಫ್ರಂಟ್ ಅಂತ. ಇವಾಗ ಫ್ರಂಟ್ ಆರ್ಮೋಲ್ ರೌಂಡ್ಗೂ ಇದಕ್ಕೂ ಬಾಡಿ ಪೀಸ್ಗೂ ಸ್ಲೀವ್ಗೂ ಯಾವ ಥರ ಸರಿ ಹೋಗುತ್ತೆ, ಕರೆಕ್ಟಾಗಿ ಬರುತ್ತಾ ಅಂತ ಹೆಂಗೆ ಚೆಕ್ ಮಾಡ್ಕೊಬೇಕಂದ್ರೆ ಇಲ್ಲೊಂದು ಮ್ಯಾಚ್ ಮಾಡಿರಿ. ಇಲ್ಲಿಗೆ ಸ್ಟಿಚ್ ಬರಬೇಕು. ಇಲ್ಲಿ ಕಾಣಿಸಲ್ಲ ಅದು ಅಂತ ನೋಡಿ, ಈ ಥರ ಮಾಡಿರ್ತೀವಲ್ವ. ಇಲ್ಲಿ ನೀವು ಯಾವ ಥರ ಇದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಮಾರ್ಕು, ಈ ಮಾರ್ಕ್ ಬಿಟ್ಟು ಇಲ್ಲಿ ಇದು ಮ್ಯಾಚ್ ಮಾಡಿರ್ತೀವಲ್ವ, ಇಲ್ಲಿಂದ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡೋಣ. ನೋಡಿ, ಇದು ಬಿಟ್ಟು ಇಲ್ಲಿ ಕರೆಕ್ಟಾಗಿ ಬರ್ತಿದೆ, ಕಾಣಿಸ್ತಿದೆಯಾ? ಇಲ್ಲಿ ನ್ಯಾಚ್ ನೋಡಿ, ಇದು ಈ ನ್ಯಾಚ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಆರ್ಮೋಲ್ ರೌಂಡು ಇವಾಗ ಈ ಥರ ಕರೆಕ್ಟಾಗಿ ಇನ್ನೊಂದ್ಸರಿ ಇಲ್ಲಿ ನೋಡಿ, ಇದು ಗೊತ್ತಾಗಿಲ್ಲ ಅಂದರೆ ನಿಮಗೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಅಲ್ವಾ. ಇದು ಬ್ಯಾಕು, ಇಲ್ಲಿ ಸ್ಲೀವ್ ಕೊಟ್ಕೊಬೇಕಲ್ವ ಪೀಸು. ನೋಡಿ ಇವಾಗ ಎಕ್ಸ್ಟ್ರಾ ಇಲ್ಲಿಂದ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಸ್ಲೀವು. ಈ ಥರ ಇಲ್ಲಿಗೆ ಸ್ಟಿಚ್ ಬರಬೇಕು. ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಬಂದರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಕಟಿಂಗ್ ಆಯಿತು. ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಒಬ್ಬರು ಮೇಡಮ್ ಕೇಳಿದರು, ಪ್ರಿನ್ಸ್ ಕಟ್ ಕೇಳಿದರು, ಕಮೆಂಟ್ ಮಾಡಿದರು ಪ್ರಿನ್ಸ್ ಕಟ್ ಹಾಕಿ ಅಂತ. ಅದಕ್ಕೆ ಅವರಿಗೋಸ್ಕರ ಇದು ಪ್ರಿನ್ಸ್ ಕಟ್ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.